ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಈ ಸರಣಿ ಸಭೆಗಳಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಕೂಡ ಆಗುತ್ತೆ. ಪ್ರಮುಖವಾಗಿ ಈಗಾಗಲೇ ರಾಜಕೀಯ ಕೇಂದ್ರ ಬಿಂದು ಆಗಿರುವಂತಹ ವಿಚಾರ ಅಂತ ಅಂದ್ರೆ ಅದು ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ಒಂದಷ್ಟು ಮನೆಗಳು, ಅದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಕೂಡ ಮಾಡಲಾಗಿದೆ. ಈ ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟ ಕೂಡ ಶುರುವಾಗಿದೆ. ಅವರಿಗೆ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಿಎಂ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ, ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಸಂಬಂಧ ಸಭೆ ಕರೆದಿದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೆಸಿ ವೇಣುಗೋಪಾಲ್ ಈಗಾಗಲೇ ಕೇಳಿದ್ರು. ಅದಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕರೆದಿದ್ದಾರೆ. ಯಾವ ಜಾಗದಲ್ಲಿ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋದು, ಮನೆಯನ್ನ ಕಟ್ಕೊಡ್ತಾರಾ ಅಥವಾ ಪರಿಹಾರವನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಆದ್ರೆ ಯಾವ ಜಾಗ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಸೂಚಿಸಿ ಅನ್ನುವಂಥದ್ದನ್ನ ಈಗಾಗಲೇ ಜಿಬಿಎಗೂ ಕೂಡ ಹೇಳಿದ್ದಾರೆ. ಈ ಅಕ್ರಮ ವಲಸಿಗರಿಗೆ ಆ ನಿಟ್ಟಿನಲ್ಲಿ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಈ ಅಕ್ರಮ ವಲಸಿಗರು ಬಹುತೇಕರು ಎಲ್ಲರೂ ಕೂಡ ಉತ್ತರ ಭಾರತದಿಂದ ಬಂದಂತವರು, ಅವ್ರಿಗೊಂದು ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆ, ಅದರ ಜೊತೆಯಲ್ಲಿ ಹೊಸ ವರ್ಷ, ಆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೈಗೊಂಡಂತಹ ಭದ್ರತೆಗಳು ಯಾವ ರೀತಿಯಾಗಿದೆ ಇದರ ಬಗ್ಗೆ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಈ ಸರಣಿ ಸಭೆಗಳಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಕೂಡ ಆಗುತ್ತೆ. ಪ್ರಮುಖವಾಗಿ ಈಗಾಗಲೇ ರಾಜಕೀಯ ಕೇಂದ್ರ ಬಿಂದು ಆಗಿರುವಂತಹ ವಿಚಾರ ಅಂತ ಅಂದ್ರೆ ಅದು ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ಒಂದಷ್ಟು ಮನೆಗಳು, ಅದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಕೂಡ ಮಾಡಲಾಗಿದೆ. ಈ ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟ ಕೂಡ ಶುರುವಾಗಿದೆ. ಅವರಿಗೆ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಿಎಂ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ, ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಸಂಬಂಧ ಸಭೆ ಕರೆದಿದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೆಸಿ ವೇಣುಗೋಪಾಲ್ ಈಗಾಗಲೇ ಕೇಳಿದ್ರು. ಅದಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕರೆದಿದ್ದಾರೆ. ಯಾವ ಜಾಗದಲ್ಲಿ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋದು, ಮನೆಯನ್ನ ಕಟ್ಕೊಡ್ತಾರಾ ಅಥವಾ ಪರಿಹಾರವನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಆದ್ರೆ ಯಾವ ಜಾಗ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಸೂಚಿಸಿ ಅನ್ನುವಂಥದ್ದನ್ನ ಈಗಾಗಲೇ ಜಿಬಿಎಗೂ ಕೂಡ ಹೇಳಿದ್ದಾರೆ. ಈ ಅಕ್ರಮ ವಲಸಿಗರಿಗೆ ಆ ನಿಟ್ಟಿನಲ್ಲಿ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಈ ಅಕ್ರಮ ವಲಸಿಗರು ಬಹುತೇಕರು ಎಲ್ಲರೂ ಕೂಡ ಉತ್ತರ ಭಾರತದಿಂದ ಬಂದಂತವರು, ಅವ್ರಿಗೊಂದು ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆ, ಅದರ ಜೊತೆಯಲ್ಲಿ ಹೊಸ ವರ್ಷ, ಆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೈಗೊಂಡಂತಹ ಭದ್ರತೆಗಳು ಯಾವ ರೀತಿಯಾಗಿದೆ ಇದರ ಬಗ್ಗೆ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಈ ಸರಣಿ ಸಭೆಗಳಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಕೂಡ ಆಗುತ್ತೆ. ಪ್ರಮುಖವಾಗಿ ಈಗಾಗಲೇ ರಾಜಕೀಯ ಕೇಂದ್ರ ಬಿಂದು ಆಗಿರುವಂತಹ ವಿಚಾರ ಅಂತ ಅಂದ್ರೆ ಅದು ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ಒಂದಷ್ಟು ಮನೆಗಳು, ಅದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಕೂಡ ಮಾಡಲಾಗಿದೆ. ಈ ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟ ಕೂಡ ಶುರುವಾಗಿದೆ. ಅವರಿಗೆ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಿಎಂ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ, ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಸಂಬಂಧ ಸಭೆ ಕರೆದಿದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೆಸಿ ವೇಣುಗೋಪಾಲ್ ಈಗಾಗಲೇ ಕೇಳಿದ್ರು. ಅದಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕರೆದಿದ್ದಾರೆ. ಯಾವ ಜಾಗದಲ್ಲಿ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋದು, ಮನೆಯನ್ನ ಕಟ್ಕೊಡ್ತಾರಾ ಅಥವಾ ಪರಿಹಾರವನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಆದ್ರೆ ಯಾವ ಜಾಗ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಸೂಚಿಸಿ ಅನ್ನುವಂಥದ್ದನ್ನ ಈಗಾಗಲೇ ಜಿಬಿಎಗೂ ಕೂಡ ಹೇಳಿದ್ದಾರೆ. ಈ ಅಕ್ರಮ ವಲಸಿಗರಿಗೆ ಆ ನಿಟ್ಟಿನಲ್ಲಿ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಈ ಅಕ್ರಮ ವಲಸಿಗರು ಬಹುತೇಕರು ಎಲ್ಲರೂ ಕೂಡ ಉತ್ತರ ಭಾರತದಿಂದ ಬಂದಂತವರು, ಅವ್ರಿಗೊಂದು ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆ, ಅದರ ಜೊತೆಯಲ್ಲಿ ಹೊಸ ವರ್ಷ, ಆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೈಗೊಂಡಂತಹ ಭದ್ರತೆಗಳು ಯಾವ ರೀತಿಯಾಗಿದೆ ಇದರ ಬಗ್ಗೆ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿಎಂ ಸಭೆಯನ್ನ ನಡೆಸಲಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಈ ಸರಣಿ ಸಭೆಗಳಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಕೂಡ ಆಗುತ್ತೆ. ಪ್ರಮುಖವಾಗಿ ಈಗಾಗಲೇ ರಾಜಕೀಯ ಕೇಂದ್ರ ಬಿಂದು ಆಗಿರುವಂತಹ ವಿಚಾರ ಅಂತ ಅಂದ್ರೆ ಅದು ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ಒಂದಷ್ಟು ಮನೆಗಳು, ಅದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಕೂಡ ಮಾಡಲಾಗಿದೆ. ಈ ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟ ಕೂಡ ಶುರುವಾಗಿದೆ. ಅವರಿಗೆ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಿಎಂ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ, ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಸಂಬಂಧ ಸಭೆ ಕರೆದಿದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೆಸಿ ವೇಣುಗೋಪಾಲ್ ಈಗಾಗಲೇ ಕೇಳಿದ್ರು. ಅದಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕರೆದಿದ್ದಾರೆ. ಯಾವ ಜಾಗದಲ್ಲಿ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋದು, ಮನೆಯನ್ನ ಕಟ್ಕೊಡ್ತಾರಾ ಅಥವಾ ಪರಿಹಾರವನ್ನ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಆದ್ರೆ ಯಾವ ಜಾಗ ಅನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ಸೂಚಿಸಿ ಅನ್ನುವಂಥದ್ದನ್ನ ಈಗಾಗಲೇ ಜಿಬಿಎಗೂ ಕೂಡ ಹೇಳಿದ್ದಾರೆ. ಈ ಅಕ್ರಮ ವಲಸಿಗರಿಗೆ ಆ ನಿಟ್ಟಿನಲ್ಲಿ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಈ ಅಕ್ರಮ ವಲಸಿಗರು ಬಹುತೇಕರು ಎಲ್ಲರೂ ಕೂಡ ಉತ್ತರ ಭಾರತದಿಂದ ಬಂದಂತವರು, ಅವ್ರಿಗೊಂದು ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆ, ಅದರ ಜೊತೆಯಲ್ಲಿ ಹೊಸ ವರ್ಷ, ಆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೈಗೊಂಡಂತಹ ಭದ್ರತೆಗಳು ಯಾವ ರೀತಿಯಾಗಿದೆ ಇದರ ಬಗ್ಗೆ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಈ ಸರಣಿ ಸಭೆಗಳಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಕೂಡ ಆಗುತ್ತೆ. ಪ್ರಮುಖವಾಗಿ ಈಗಾಗಲೇ ರಾಜಕೀಯ ಕೇಂದ್ರ ಬಿಂದು ಆಗಿರುವಂತಹ ವಿಚಾರ ಅಂತ ಅಂದ್ರೆ ಅದು ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ಒಂದಷ್ಟು ಮನೆಗಳು, ಅದನ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನ ತೆರವು ಕೂಡ ಮಾಡಲಾಗಿದೆ. ಈ ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟ ಕೂಡ ಶುರುವಾಗಿದೆ. ಅವರಿಗೆ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಿಎಂ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ, ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಸಂಬಂಧ ಸಭೆ ಕರೆದಿದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೆಸಿ ವೇಣುಗೋಪಾಲ್ ಈಗಾಗಲೇ ಕೇಳಿದ್ರು. ಅದಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕರೆದಿದ್ದಾರೆ. ಯಾವ ಜಾಗದಲ್ಲಿ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋದು, ಮನೆಯನ್ನ ಕಟ್ಕೊಡ್ತಾರಾ ಅಥವಾ ಪರಿಹಾರವನ್ನ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಆದ್ರೆ ಯಾವ ಜಾಗ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಸೂಚಿಸಿ ಅನ್ನುವಂಥದ್ದನ್ನ ಈಗಾಗಲೇ ಜಿಬಿಎಗೂ ಕೂಡ ಹೇಳಿದ್ದಾರೆ. ಈ ಅಕ್ರಮ ವಲಸಿಗರಿಗೆ ಆ ನಿಟ್ಟಿನಲ್ಲಿ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಈ ಅಕ್ರಮ ವಲಸಿಗರು ಬಹುತೇಕರು ಎಲ್ಲರೂ ಕೂಡ ಉತ್ತರ ಭಾರತದಿಂದ ಬಂದಂತವರು, ಅವ್ರಿಗೊಂದು ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆ, ಅದರ ಜೊತೆಯಲ್ಲಿ ಹೊಸ ವರ್ಷ, ಆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೈಗೊಂಡಂತಹ ಭದ್ರತೆಗಳು ಯಾವ ರೀತಿಯಾಗಿದೆ ಇದರ ಬಗ್ಗೆ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿಎಂ ಸಭೆಯನ್ನ ನಡೆಸಲಿದ್ದಾರೆ.